ವಿಶ್ವಕಪ್ ಟೂರ್ನಿಯ ಇಂದಿನ ಪಂದ್ಯಗಳಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊನೆಯ ಕ್ಷಣದವರೆಗೂ ತೀವ್ರ ಕುತೂಹಲ ಕೆರಳಿಸಿದ್ದ ಪಂದ್ಯದಲ್ಲಿ ಸೆನೆಗಲ್ ತಂಡವನ್ನು 3-2 ಗೋಲುಗಳ ಅಂತರದಿಂದ ಮಣಿಸಿದ ಬೆಲ್ಜಿಯಂ ಫಿಫಾ ವಿಶ್ವಕಪ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ 16ರ ಘಟ್ಟ ಪ್ರವೇಶಿಸಿದೆ. ನಿಗದಿತ ಅವಧಿಯಲ್ಲಿ ಉಭಯ ತಂಡಗಳು ಸಮಬಲ ಸಾಧಿಸಿದ್ದರಿಂದ ಪಂದ್ಯವು ಹೆಚ್ಚುವರಿ ಸಮಯಕ್ಕೆ ಸಾಕ್ಷಿಯಾಯಿತು. ಸಮಯ ಮುಕ್ತಾಯದ ಕೆಲವೇ ಸೆಕೆಂಡ್ಗಳ ಮುನ್ನ ಯೂರಿ ಟೆಲ್ಮೆನ್ ಅವರು ಸೆನೆಗಲ್ ಆಟಗಾರರ ಕೆಳಗೆ ಬೀಳಿಸುತ್ತಾರೆ. ಇದರಿಂದ ಬೆಲ್ಜಿಯಂಗೆ ಪೆನಾಲ್ಟಿ ಅವಕಾಶ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡಂತಹ ಟಿಲೆಮನ್ಸ್ ಚೆಂಡನ್ನು ಗೋಲು ಪೆಟ್ಟಿಗೆಗೆ ತಳ್ಳುವುದರ ಮೂಲಕ ತಂಡಕ್ಕೆ ಸ್ಮರಣೀಯವಾದಂತಹ ಗೆಲುವನ್ನು ತಂದುಕೊಟ್ಟರು. ಮತ್ತೊಂದು ಪಂದ್ಯದಲ್ಲಿ ಬೊಸ್ನಿಯಾ ವಿರುದ್ಧ ಗೆದ್ದ ಅಮೆರಿಕ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಈ ಪಂದ್ಯದಲ್ಲಿ ಬೊಸ್ನಿಯಾ ತಂಡವನ್ನು 2-0 ಗೋಲುಗಳಿಂದ ಸುಲಭವಾಗಿ ಮಣಿಸಿದ ಅಮೆರಿಕ ವಿಶ್ವಕಪ್ ಇತಿಹಾಸದಲ್ಲಿ 2ನೇ ಸಲ ಈ ಹಂತದಲ್ಲಿ ಜಯ ಸಾಧಿಸಿದೆ. ಪಂದ್ಯದ 45ನೇ ನಿಮಿಷದಲ್ಲಿ ಹಾಗೂ 81ನೇ ನಿಮಿಷದಲ್ಲಿ ಅಮೆರಿಕ ಗೋಲು ದಾಖಲಿಸುವ ಮೂಲಕ ಜಯದ ನಗೆ ಬೀರಿತು. ಆದರೆ ಬೊಸ್ನಿಯಾ ಯಾವುದೇ ಗೋಲು ಗಳಿಸುವಲ್ಲಿ ಸಾಧ್ಯವಾಗಲಿಲ್ಲ. ಜುಲೈ 6ರಂದು ನಡೆಯಲಿರುವ 16ರ ಘಟ್ಟದ ಪ್ರಮುಖ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಅಮೆರಿಕ ತಂಡಗಳು ಮುಖಾಮುಖಿಯಾಗಲಿದೆ. ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿತು. ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಯೋದಕ್ಕೆ ಹಿಂದೆ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ. ನಿಮ್ಮ ನೆಚ್ಚಿನ ತಂಡವನ್ನು ಹೊರದುಂಬಿಸಿ. ಫಿಫಾ ವಿಶ್ವಕಪ್ 2026 ಅಮೆರಿಕ ಬೆಲ್ಜಿಯಂ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶವನ್ನು ಮಾಡಿದೆ. ಬೊಸ್ನಿಯಾ ವಿರುದ್ಧವಾಗಿ ಅಮೆರಿಕ ತಂಡ ಕೂಡ ಗೆದ್ದು ಬೀಗಿದೆ. 2-0 ಗೋಲುಗಳಿಂದ ಸುಲಭವಾಗಿ ಅಮೆರಿಕ ಗೆದ್ದಿದೆ. ಸೆನೆಗಲ್ ತಂಡವನ್ನು ಬೆಲ್ಜಿಯಂ ತಂಡ ಮಣಿಸಿದೆ. 3-2 ಗೋಲುಗಳ ಅಂತರದಿಂದ ಬೆಲ್ಜಿಯಂಗೆ ಜಯ ಸಿಕ್ಕಿದೆ. ಹಾಗೆ ZEE5 ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ಅನ್ನು ನೀವು ವೀಕ್ಷಣೆ ಮಾಡಬಹುದಾಗಿದೆ.